ಎಲ್ರಿಗೂ ನಮಸ್ಕಾರ. DVS ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸೆಷನಲ್ಲಿ ನಾನು SSLC 2021 ಮ್ಯಾಥ್ಸ್ ರಿಲೇಟೆಡ್ ಆಗಿ ರಿವಿಷನ್ 3ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಳೆದ ಸೆಷನಲ್ಲಿ ನಾನು ರಿವಿಷನ್ 2 ಅಲ್ಲಿ ಇದೇ ಸೇಮ್ ಲೆಸನ್ ಕನ್ಸ್ಟ್ರಕ್ಷನ್ ಲೆಸನ್ನೇ ಹೇಳ್ಕೊಟ್ಟಿದ್ದೆ. ಬಟ್ ಅದರಲ್ಲಿ ನಾನು ಟ್ಯಾಂಜೆಂಟ್ ಕನ್ಸ್ಟ್ರಕ್ಷನ್ ಹೇಗೆ ನೀವು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ. ಅದರಲ್ಲಿ 2 ಟೈಪ್ಸ್. ಸೊ ಇವತ್ತಿನ ಸೆಷನಲ್ಲಿ ನಾನು ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇದು 3 ಮಾರ್ಕ್ಸ್ಗೆ ಕಂಪಲ್ಸರಿ 100% ಬರೋ ಅಂಥ ಕ್ವೆಶ್ಚನ್. ಓಕೆ, ಆದರೆ ಇದರಲ್ಲಿ ಒಂದು ಸ್ವಲ್ಪ ಮೆಥಡ್ಸ್ನ ನೀವಿಲ್ಲಿ ಅರ್ಥ ಮಾಡ್ಕೋಬೇಕು. ಹೇಗೆ ಕೊಟ್ಟರೆ ಯಾವ ಥರ ನೀವು ತೊಗೋಬೇಕು ಅಂತ ಹೇಳಿ. ನಾನಿಲ್ಲೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ನೋಡಿ. ಮೇನ್ ಎಕ್ಸಾಮಲ್ಲಿ ಕೇಳಿದ್ದಂಥ ಕ್ವೆಶ್ಚನ್ ಇದು. ಕನ್ಸ್ಟ್ರಕ್ಟ್ ಎ ಟ್ರಯಾಂಗಲ್. ಸೊ ಕ್ವೆಶ್ಚನ್ ಹೀಗೆ ಇರುತ್ತೆ. ಓಕೆ, ನಾನು ಹೇಳಿದಾಗೆ ಮ್ಯಾಥ್ಸಲ್ಲಿ ಕ್ವೆಶ್ಚನ್ ಪೇಪರ್ 80 ಮಾರ್ಕ್ಸ್ ಇದ್ದರೆ ಅದರಲ್ಲಿ 40 ಮಾರ್ಕ್ಸ್ ಈಸಿಯಾಗಿ ನೀವು ಕ್ವೆಶ್ಚನ್ಸ್ನ ಗೆಸ್ ಮಾಡಬಹುದು. ಯಾಕಂದರೆ ಪ್ಯಾಟ್ರನ್ ಚೇಂಜ್ ಆಗಲ್ಲ, ನಂಬರ್ಸ್ ಮಾತ್ರ ಚೇಂಜ್ ಆಗುತ್ತೆ. ಬಟ್ ನೀವು ಅದೇ ಫಾರ್ಮ್ಯಾಟ್ ಅಥವಾ ಅದೇ ಪ್ಯಾಟ್ರನ್ನ ಫಾಲೋ ಮಾಡಬೇಕಷ್ಟೇ. ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅವ್ರು ಕೊಟ್ಟಿರೋಂಥ ನಂಬರ್ಸ್ಗೆ. ಓಕೆ, ಸೊ ಈಗ ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ನಾನು ತೊಗೊಂಡಿದ್ದೀನಿ. ಇದು ಮೇನ್ ಎಕ್ಸಾಮಲ್ಲಿ, ಲಾಸ್ಟ್ ಇಯರ್ ಮೇನ್ ಎಕ್ಸಾಮಲ್ಲಿ ಕೇಳಿದ್ದು. ಕನ್ಸ್ಟ್ರಕ್ಟ್ ಟ್ರಯಾಂಗಲ್ ABC ವಿತ್ ಸೈಡ್ಸ್ BC ಈಕ್ವಲ್ಸ್ 3 ಸೆಂಟಿಮೀಟರ್. ನೋಡಿ, BC 3 ಸೆಂಟಿಮೀಟರ್ ಇದೆ, AB 6 ಸೆಂಟಿಮೀಟರ್ ಆ್ಯಂಡ್ AC 4.5 ಸೆಂಟಿಮೀಟರ್ ಅಂತಿದೆ. ಅಂದರೆ ಮೂರು ಏನು ಕೊಟ್ಟಿದ್ದಾರೆ, ಸೈಡ್ಸೇ ಕೊಟ್ಟಿದ್ದಾರೆ. ಇದರಲ್ಲಿ ನೋಡಿ, ಫಸ್ಟು ನೀವು ಬೇಸಿಕ್ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಬೇಸಿಕ್ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡೋದು ನೀವು 3 ಥರ. ಒಂದು 3 ಸೈಡ್ಸ್ ಕೊಡೋದು. ಲೈಕ್ ನೋಡಿ, ಇಲ್ಲಿ ಕೊಟ್ಟಿದ್ದಾರಲ್ವ, 3 ಸೆಂಟಿಮೀಟರ್, 6 ಸೆಂಟಿಮೀಟರ್, 4.5 ಸೆಂಟಿಮೀಟರ್ ಅನ್ನೋದು ಸೈಡ್ಸ್ ಕೊಡೋದು. ಇಲ್ಲ 2 ಸೈಡು ಒಂದು ಆ್ಯಂಗಲ್ ಕೊಡೋದು. ಲೈಕ್ 3 ಸೆಂಟಿಮೀಟರ್, 4 ಸೆಂಟಿಮೀಟರ್, 60 ಡಿಗ್ರಿ, 90 ಡಿಗ್ರಿ, ಈ ಥರ ಯಾವುದಾದ್ರು ಒಂದು ಆ್ಯಂಗಲು 2 ಸೈಡ್ಸ್ ಕೊಡೋ ಅಂಥದ್ದು. ಇಲ್ಲ ಒಂದೇ ಸೈಡು 2 ಆ್ಯಂಗಲ್ ಕೊಡುವಂಥದ್ದು. ಲೈಕ್ 5 ಸೆಂಟಿಮೀಟರ್ ಕೊಟ್ಬಿಟ್ಟು 60 ಡಿಗ್ರಿ, 70 ಡಿಗ್ರಿ, 80 ಡಿಗ್ರಿ, 90 ಡಿಗ್ರಿ, ಈ ಥರ ಆ್ಯಂಗಲ್ಸ್ ಕೊಡುವಂಥ ಇದೆ. ಸೊ ಬೇಸಿಕ್ಕಾಗಿ ಫಸ್ಟು ನೀವು ಬೇಸಿಕ್ ಟ್ರಯಾಂಗಲ್ ಬಂದರೆ ಇನ್ನೊಂದು ಅದಕ್ಕೆ ಸಿಮಿಲರ್ ಟ್ರಯಾಂಗಲ್ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು. ಅದು ಸಿಂಪಲ್ ಆಗಿರುತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಫಸ್ಟ್ ಏನು ಕೊಟ್ಟಿದ್ದಾರೆ ನೋಡ್ಕೊಂಡು ಬರೋಣ. BC ಎಷ್ಟು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಸೊ BC ಎಷ್ಟಿದೆ ಇಲ್ಲಿ? BC ಈಸ್ ಈಕ್ವಲ್ ಟು 3 ಸೆಂಟಿಮೀಟರ್, AB ಈಕ್ವಲ್ಸ್ 6 ಸೆಂಟಿಮೀಟರ್, AC ಈಕ್ವಲ್ಸ್ 4.5 ಸೆಂಟಿಮೀಟರ್ ಇದೆ. ಈಗ ಇದರಲ್ಲಿ ಯಾವುದು ಜಾಸ್ತಿ ಇದೆ, ಫಸ್ಟ್ ಸ್ಟೆಪ್ ಅದೇನೆ ನೀವು ನೋಡಬೇಕಾಗಿರೋದು. ಕೆಲವೊಂದು ಟೈಮು ಈ ಥರ ಮೆಷರ್ಮೆಂಟ್ಸ್ ಕೊಡಲ್ಲ, ಸೈಡ್ಸ್ ಲೇಬಲ್ ಮಾಡಲ್ಲ, ABC, AB, AC ಅಂತ ಕೊಡಲ್ಲ, ನೀವೇ ತಗೋಬೇಕಾಗತ್ತೆ. ಓಕೆ, ಸೊ ಇದರಲ್ಲಿ ಲಾರ್ಜೆಸ್ಟ್ ಸೈಡ್ ಈ ಥರ ಕೊಟ್ಟಾಗ ನೀವು ಈ ಥರ ಲೇಬಲ್ ಮಾಡಿದಾಗ ಯಾವುದು ಸೈಡ್ ಲಾರ್ಜೆಸ್ಟ್ ಇರುತ್ತೋ ಅದೇ ಲೇಬಲ್ ಕೊಟ್ಕೊಂಡು ಮಾಡಿ. ಓಕೆ, ಸೊ ನೋಡಿ, ಇವಾಗ ಇದರಲ್ಲಿ 3 ಸೆಂಟಿಮೀಟರ್, 6 ಸೆಂಟಿಮೀಟರ್, 4.5 ಸೆಂಟಿಮೀಟರಲ್ಲಿ 6 ಸೆಂಟಿಮೀಟರ್ ಜಾಸ್ತಿ ಇದೆ. ಹಾಗಾದರೆ ನಾನು ಅದನ್ನು ಬೇಸ್ ಅಂತ ನಾನು ತಗೋತೀನಿ. ನೋಡಿ, ಇಲ್ಲಿ ಸ್ಕೇಲ್ ತಗೊಳ್ಳಿ, ಬರ್ಕೊಳ್ಳಿ. ಈ ಥರ ಸ್ಕೇಲ್ ಇಟ್ಕೊಂಡು 6 ಸೆಂಟಿಮೀಟರ್ ಡ್ರಾ ಮಾಡಿ ಲೈನ್ನ. ಓಕೆ, 6 ಸೆಂಟಿಮೀಟರ್ ಇದೆ. ಈಗ ಸೊ ಅದನ್ನೇನಂತ ಲೇಬಲ್ ಮಾಡಬೇಕು? A ಆ್ಯಂಡ್ B ಅಂತಲೇ ಮಾಡಬೇಕಿಲ್ಲಿ, ಯಾಕಂದರೆ ಅವರೇ ಹೇಳಿಬಿಟ್ಟಿದ್ದಾರೆ. ಸೊ 6 ಸೆಂಟಿಮೀಟರ್. ಓಕೆ, ನೆಕ್ಸ್ಟು A. ಇಲ್ಲಿ ಇವಾಗ A ಬಂದಾಯಿತು, ಇದಾಯಿತು. ಇವಾಗ BC ಎಷ್ಟು ಅಂತ ಹೇಳಿದ್ದಾರೆ ಅವ್ರೀಗ. BC ಮತ್ತು AC ಕೊಟ್ಟಿದ್ದಾರೆ. ಓಕೆ, ಫಸ್ಟ್ BCಗೆ ಹೋಗೋಣ. ಸೊ BCಗೆ ಹೇಗಪ್ಪ ಹೋಗ್ತೀರಾ ಅಂದರೆ, ಸೇಮ್ ನಿಮ್ಮ ಕಾಂಪಸ್ ತೊಗೊಳ್ಳಿ, ಸ್ಕೇಲ್ ತೊಗೊಳ್ಳಿ, AC ಅಥವಾ BC. ಸೊ ಈಗ ಫಸ್ಟ್ ಎಯಿಂದ ಹಾಕಬೇಕು ಅಂದರೆ AC ಎಷ್ಟಿದೆ? 4.5 ಇದೆ. ಸೊ 4.5ನ ಮೆಷರ್ ಮಾಡಿ. ನೋಡಿ, ಇಲ್ಲಿ 4.5 ಬಂತು. ಸೊ ಈ A ಪಾಯಿಂಟ್ ಹತ್ರ ಇಟ್ಕೊಂಡು ಕಟ್ ಮಾಡಿ. ಈ ಥರ A ಪಾಯಿಂಟ್ ಹತ್ರ ಇಟ್ಕೊಂಡು ಕಟ್ ಮಾಡಿ, ಈ ಥರ ಆರ್ಕ್. ನೆಕ್ಸ್ಟ್ BC ಎಷ್ಟಿದೆ? B ಮತ್ತು C ಎಷ್ಟಿದೆ? 3 ಸೆಂಟಿಮೀಟರ್ ಇದೆ. 3 ಸೆಂಟಿಮೀಟರ್ ಮೆಷರ್ ದಿ 3 ಸೆಂಟಿಮೀಟರ್ ಆ್ಯಂಡ್ ಫ್ರಮ್ B ಯು ಕಟ್ ಆರ್ಕ್. ಇಲ್ಲಿಂದ 3.5. ಸೊ ಒಂದು ಕಡೆ ಮೀಟ್ ಆಗಿದೆ. ಸೊ ಇಲ್ಲೇನು ಮಾಡ್ತೀರಾ? ಜಾಯಿನ್ ಮಾಡ್ತೀರಾ. ಸೊ ಈ ಪಾಯಿಂಟ್ ಮೀಟ್ ಆಗಿರೋ ಪಾಯಿಂಟ್ನ C ಅಂತ ತಗೊಳ್ಳಿ, BC ಜಾಯಿನ್ ಮಾಡಿ, AC ಜಾಯಿನ್ ಮಾಡಿ. ಸೊ ಬಂತು. ಓಕೆ, ಸೊ ಈಗ ದಿಸ್ ಇಸ್ C. ABC ಬಂತು. ಸೊ AC ಎಷ್ಟಿದೆ ಇವಾಗ? 4.5 ಸೆಂಟಿಮೀಟರ್ ಇದೆ. BC ಎಷ್ಟಿದೆ? 3 ಸೆಂಟಿಮೀಟರ್ ಇದೆ. ಈಗ ಫಸ್ಟ್ ಬೇಸಿಕ್ ಟ್ರಯಾಂಗಲ್ ಬಂದ್ಬಿಡ್ತೀವಿ. ಇವಾಗ ನಾವು ಈಗ ಇದಕ್ಕೆ ನಾವೇನು ಮಾಡಬೇಕು? ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಒನ್ ಮೋರ್ ಸಿಮಿಲರ್. ನೋಡಿ, ಇಲ್ಲಿ ಫಸ್ಟು ಕನ್ಸ್ಟ್ರಕ್ಟ್ ಟ್ರಯಾಂಗಲ್ ABC ವಿತ್ ಸೈಡ್ಸ್ BC, AB ಆ್ಯಂಡ್ AC ಕೊಟ್ಟಿದ್ದಾರೆ, ಬಂತಾಯಿತು. ದೆನ್ ಕನ್ಸ್ಟ್ರಕ್ಟ್ ಟ್ರಯಾಂಗಲ್ ಹೂಸ್ ಸೈಡ್ಸ್ ಆರ್ 4/3 ಆಫ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ABC. ಈಗ ಏನು ಮಾಡಬೇಕು? A ಹತ್ರ ಇಟ್ಕೊಂಡು ಒಂದು ಅಕ್ಯೂಟ್ ಆ್ಯಂಗಲ್ನ ನೀವು ಕನ್ಸ್ಟ್ರಕ್ಟ್ ಮಾಡಬೇಕು. ಯು ನೋ ದಟ್ ಅಕ್ಯೂಟ್ ಆ್ಯಂಗಲ್ ಮೀನ್ಸ್ ದ ಆ್ಯಂಗಲ್ ವಿಚ್ ಇಸ್ ಲೆಸ್ ದೆನ್
ಲೆಸ್ ದೆನ್ 90 ಡಿಗ್ರಿ. ಆದರೆ ಇಲ್ಲೆಲ್ಲ ಪ್ರೊಟ್ರಾಕ್ಟರ್ ಇಟ್ಕೊಂಡು ಎಲ್ಲ ಬೇಡ. 90 ಡಿಗ್ರಿ ಅಂದರೆ ನಿಮ್ಗೆ ಗೊತ್ತಿದೆ ಸ್ಟ್ರೈಟಾಗಿ ಬರುತ್ತೆ. ಸೊ ಅದಕ್ಕಿಂತ ಕಡಿಮೆ ಒಂದು ಸ್ವಲ್ಪ ರೇ ಎಳ್ಕೊಂಡ್ರೆ ಆಯಿತು. ಇದೊಂದು ರೇ ಅಂತ AX ಅಂತ ಒಂದು ರೇ ತೊಗೊಳ್ಳಿ. ಈಗ ನೋಡ್ಕೊಂಡು ಬನ್ನಿ ಏನು ಕೊಟ್ಟಿದ್ದಾರೆ. ಈಗ ರೇಷಿಯೋ 4/3 ಅಂತ ಕೊಟ್ಟಿದ್ದಾರೆ. ಓಕೆ, 4/3ಲಿ ಯಾವುದು ಗ್ರೇಟೆಸ್ಟ್ ನಂಬರ್? 4 3 4 ಅಲ್ವಾ? ಸೊ ಇದು ಮೇಯ್ನಾಗಿ ನೀವು ನೆಕ್ಸ್ಟ್ ಸ್ಟೆಪ್ಪು ನೀವು ಮಾಡ್ಕೊಳ್ಳೋ ಅಂಥ ಸ್ಟೆಪ್ ಇಲ್ಲಿ. ಸೊ ಈಗ ಈ ಸ್ಟೆಪ್ನ ನೀವು ಫಾಲೋ ಮಾಡಬೇಕು. ಸೊ ಫಸ್ಟು ಕೊಟ್ಟಿರೋಂಥ ಮೆಷರ್ಮೆಂಟ್ ತೊಗೊಂಡು ಫಸ್ಟ್ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಆಗೋಯ್ತು. ಈಗ ಅವ್ರು ಕೊಟ್ಟಿರೋ ರೇಷಿಯೋನ ತೊಗೋಬೇಕು. 4/3 ಅಂತಿದೆ. ಸೊ ಇನ್ ದಿಸ್ 4/3 ವಿಚ್ ಇಸ್ ಅ ಲಾರ್ಜರ್ ನಂಬರ್? 4 ಇಸ್ ದ ಲಾರ್ಜರ್ ನಂಬರ್. ಸೊ ಇವಾಗ ಏನು ಮಾಡಬೇಕು? 4ನ ಲಾರ್ಜರ್ ನಂಬರ್ ಇಟ್ಕೊಂಡು ಅನ್ನೋದಾದರೆ ಈಗ ನಿಮ್ಮ ಸ್ಕೇಲಲ್ಲಿ ಏನು ಮಾಡಬೇಕು? 1 ಸೆಂಟಿಮೀಟರ್ ತೊಗೊಳ್ಳಿ. 1 ಅಥವಾ 2ಗಿಂತ ಜಾಸ್ತಿ ಬೇಡ. 1 ಸೆಂಟಿಮೀಟರ್ ಇಲ್ಲ 2 ಸೆಂಟಿಮೀಟರ್. ನಾನು 1 ಸೆಂಟಿಮೀಟರ್ ತೊಗೋತಾ ಇದ್ದೀನಿ. ಸೊ 1 ಸೆಂಟಿಮೀಟರ್ ತೊಗೊಂಡು ಎ ಇಂದ 4 ಪಾರ್ಟ್ಸ್ ಮಾಡಬೇಕು. ಈ ರೇ ಮೇಲೆ ಹಾಕ್ಕೊಂಡಿರೋ ರೇ ಮೇಲೆ ನೋಡಿ, ಇಲ್ಲಿ ಎ ಇಂದ 1 2 3 4 ನೋಡಿ, ಇಲ್ಲಿ 4 ಪಾರ್ಟ್ಸ್ ಆಯಿತು. ಓಕೆ, ಈಗ 4 ಪಾರ್ಟ್ಸ್ನ ನೋಡಿ, ಎ ಇರೋದ್ರಿಂದ A1 A2 A3 A4 ಅಂತ ಬರೀತೀವಿ. ಇದು ನೆಕ್ಸ್ಟ್ ಸ್ಟೆಪ್. ಅರ್ಥ ಆಗ್ತಿದೆ ಅನ್ಕೋತೀನಿ. ಫಸ್ಟ್ ಕೊಟ್ಟಿರೋ ಮೆಷರ್ಮೆಂಟಲ್ಲಿ ಫಸ್ಟ್ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡ್ಕೋತೀರಾ. ಒಂದು ಅಕ್ಯೂಟ್ ಆ್ಯಂಗಲ್ ಅಂದರೆ ಅಕ್ಯೂಟ್ ಆ್ಯಂಗಲ್ ತೊಗೊಂಡು ಒಂದು ರೇನ ಡ್ರಾ ಮಾಡ್ತೀರಾ. ಈಗ ಅವ್ರು ಕೊಟ್ಟಿರೋ ರೇಷಿಯೋಲಿ ಲಾರ್ಜರ್ ನಂಬರ್ ತೊಗೊಂಡು ಆ ಲಾರ್ಜರ್ ನಂಬರ್ನ ಪಾರ್ಟ್ಸ್ ಮಾಡ್ತೀರಾ. ಓಕೆ, ಇಲ್ಲಿ ಲಾರ್ಜರ್ ನಂಬರ್ 4 ಇತ್ತು. ಸೊ 4 ಪಾರ್ಟ್ಸ್ ಮಾಡಿದ್ರಿ. ಎಷ್ಟೆಷ್ಟು ಸೆಂಟಿಮೀಟರು? 1 ಸೆಂಟಿಮೀಟರ್. ನೋಡಿ, ಎ ಇಂದ A1ಗೆ 1 ಸೆಂಟಿಮೀಟರ್, ಮತ್ತು A1ಇಂದ ತೊಗೋಬೇಕು. A2ಗೆ 1, A2ಇಂದ A3ಗೆ 1 ಸೆಂಟಿಮೀಟರ್, A3ಇಂದ A4ಗೆ 1 ಸೆಂಟಿಮೀಟರ್. ಇಷ್ಟು ಕ್ಲಿಯರ್ ಆಯಿತು ಅನ್ಕೋತೀನಿ. ಈಗ ಬಿನ ಇವಾಗ ನಾವು ಈ ಕಡೆ ಜಾಯಿನ್ ಮಾಡಬೇಕು. ಈಗ ಡಿನಾಮಿನೇಟರ್ನ ನೋಡಿ, ಡಿನಾಮಿನೇಟ್ರಲ್ಲಿ ಯಾವ ನಂಬರ್ ಇದೆ? 3 ಇದೆ. ಹಾಗಾದರೆ ಬಿನ A3ಗೆ ನಾವು ಜಾಯಿನ್ ಮಾಡಬೇಕು. ಬಿನ ನೋಡಿ, ಇಲ್ಲಿ ಈ ಬಿ ಇದೆಯಲ್ಲ, ಈ ಬಿ ಇಂದ A3ಗೆ ಅಕಸ್ಮಾತ್ ನೋಡಿ ಇಲ್ಲಿ B3ಗೆ ಅದನ್ನೇನಾದರೂ ನಾವು ಇದು ಬಿಟ್ಟು 3/4 ಅಂತ ಇದ್ದಿದ್ದರೆ, ಅಕಸ್ಮಾತ್ ಜಸ್ಟ್ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಈ ಅಕಸ್ಮಾತ್ ರೇಷಿಯೋ 3/4 ಅಂತ ಇದ್ದಿದ್ದರೆ, ಓಕೆ, ಇಫ್ ಇಟ್ ಈಸ್ 3/4, ವಾಟ್ ಯು ಹ್ಯಾವ್ ಟು ಡೂ? ದ ಸೇಮ್ ಥಿಂಗ್, ದ ಲಾರ್ಜೆಸ್ಟ್ ನಂಬರ್ ಪಾರ್ಟ್ಸ್. ನೋಡ್ಕೊಳ್ಳಿ, ಕೊಟ್ಟಿರೋ ರೇಷಿಯೋದಲ್ಲಿ ಪಾರ್ಟ್ಸ್ ಇಸ್ ವಿಲ್ ಕನ್ಸಿಡರ್ ದಿ ಲಾರ್ಜೆಸ್ಟ್ ನಂಬರ್, ಬಟ್ ಜಾಯಿನಿಂಗ್ ದಿ ಅದರ್ ಸೈಡ್ ಟು ದಟ್ ಡಿಪೆಂಡ್ಸ್ ಅಪಾನ್ ದಿ ಡಿನಾಮಿನೇಟರ್. ಅದಕ್ಕೆ ನಾನು ಇಲ್ಲೊಂದು ಕೀವರ್ಡ್ ಹೇಳ್ಕೊಡ್ತೀನಿ ನೋಡಿ. ಇದರಲ್ಲಿ ಲಾರ್ಜೆಸ್ಟ್ ನಂಬರ್ ಪಾರ್ಟ್ಸ್, ಡಿನಾಮಿನೇಟರ್ ನಂಬರ್ ಜಾಯಿನ್ ಅಂತ. ಇದು ಬೇಸಿಕ್ ನಾನು ನಿಮ್ಗೆ ನೆನ್ಪಿಟ್ಕೊಳ್ಳೋ ಹೇಳೋದು. ಲಾರ್ಜೆಸ್ಟ್ ನಂಬರ್ ಪಾರ್ಟ್ಸ್ ಮಾಡೋದು, ಡಿನಾಮಿನೇಟರ್ಗೆ ಯಾವ್ದು ಕೊಟ್ಟಿರ್ತೋ ಅಲ್ಲಿಗೆ ಜಾಯಿನ್ ಮಾಡೋದು. ಓಕೆ, ಸೊ ಈಗ ನೋಡಿ, ಸೊ ಇದು ನಮಗಿದ್ದು ಇದು 4/3. ಸೊ 4/3ಲಿ ಲಾರ್ಜರ್ ನಂಬರ್ ಏನು? 4 ಪಾರ್ಟ್ಸ್ ಮಾಡಿದ್ವಿ. ಡಿನಾಮಿನೇಟ್ರಲ್ಲಿ 3 ಇದೆ. ಸೊ A3ಗೆ ಜಾಯಿನ್ ಮಾಡಬೇಕು. ಓಕೆ, ಅಕಸ್ಮಾತ್ ಈ ಥರ 4 ಅಂತ ಇದ್ದಿದ್ರೆ B4ಗೆ ಜಾಯಿನ್ ಮಾಡ್ತಿದ್ರಿ. ಈಗ ನೆಕ್ಸ್ಟ್ ಸ್ಟೆಪ್ಪು ತುಂಬ ಮುಖ್ಯ. ಈಗ ನೋಡಿ, ನಿಮ್ಮ ಕಾಂಪಾಸ್ ತಗೊಳ್ಳಿ. ಸೊ ಕಾಂಪಾಸ್ ತೊಗೊಂಡು ಏನು ಮಾಡಬೇಕು? ಇಲ್ಲಿ ಒಂದು ಆರ್ಕ್ ಕಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ ಜಸ್ಟ್ ಒಂದು ಆರ್ಕ್ ಥರ ಕಟ್ ಮಾಡಿ. ಈ 2 ಲೈನ್ ಟಚ್ ಆಗೋ ಥರ, ಅಂದರೆ ಈ ಲೈನು ಟಚ್ ಆಗೋ ಥರ ಈ ಪಾಯಿಂಟಲ್ಲಿ ಇಟ್ಕೊಂಡು ಒಂದು ಆರ್ಕ್. ಅದೇ ಮೆಷರ್ಮೆಂಟು ನ್ಯೂಮರೇಟ್ರಲ್ಲಿ ಏನಿದೆ? 4 ಇದೆ. ನ್ಯೂಮರೇಟ್ರಲ್ಲಿ ಏನಿದೆ? 4 ಇದೆ. ಈ 4 ಹತ್ರನೂ ಇದೇ ಥರ ಒಂದು ಆರ್ಕ್ನ ಕಟ್ ಮಾಡಿ. ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ನೋಡಿ, ಇಲ್ಲಿ ಇವಾಗ ನಾವು A3ಗೆ ಜಾಯಿನ್ ಮಾಡಿದ್ದು. ಸೊ A3 ಹತ್ರ ಇಟ್ಕೊಂಡು ನಾನೇನು ಮಾಡಿದೆ? ಒಂದು ಆರ್ಕ್ನ ಕಟ್ ಮಾಡಿದೆ, ಲೆಸ್ ದೆನ್ ತೊಗೊಂಡು. ಅಂದರೆ ಇದು ಡೈರೆಕ್ಟಾಗಿ A2 ಹತ್ರ ಹೋಗಲಿಲ್ಲ, A2ಗಿಂತ ಕಡಿಮೆ. ಈಗ ಅದೇ ಮೆಷರ್ಮೆಂಟ್ A4 ಹತ್ರ ಹೋದೆ. ಯಾಕೆಂದರೆ ನ್ಯೂಮರೇಟರ್ ನಮಗಿರೋದು A4. ಸೊ ನಾನೇನು ಮಾಡಿದೆ? A4 ಹತ್ರನೂ ಅದೇ ಥರ ಒಂದು ಆರ್ಕ್ನ ಡ್ರಾ ಮಾಡಿದೆ. ಈಗ ನೋಡಿ, ಈ ಲೈನಿಂದ ಈ ಲೈನ್ಗೆ ಎಷ್ಟು ಮೆಷರ್ಮೆಂಟ್ ಇದೆ ನೋಡ್ಕೊಳ್ಳಿ. ಈಗ ಆರ್ಕ್ ಕಟ್ ಮಾಡಿದ್ರಲ್ಲ, ಇಲ್ಲಿ ಇಷ್ಟು ಮೆಷರ್ಮೆಂಟ್ ಇದೆ. ಸೊ ಅಷ್ಟೇ ಮೆಷರ್ಮೆಂಟ್ ಇಟ್ಕೊಂಡು ಈ ಟಿಪ್ ಹತ್ರ, ಇಲ್ಲೆಲ್ಲಿ ಕೆಳಗಡೆ ಇದೆಯಲ್ಲ ಆ ಟಿಪ್ ಹತ್ರ ಕಟ್ ಮಾಡ್ಕೊಂಡು ಒಂದು ಆರ್ಕ್ನ ಡ್ರಾ ಮಾಡಿ. ನೋಡಿ, ಇಲ್ಲಿ ಒಂದು X ಮಾರ್ಕ್ ಥರ ಬಂತು. ಈಗ ಈ X ಮಾರ್ಕಿಂದ ಮೇಲ್ಗಡೆ ನಾವು ಲೈನ್ನ ಡ್ರಾ ಮಾಡಬೇಕು. ಎಲ್ಲಿಂದ? A4 ಇಂದ. ಓಕೆ, ಸೊ A4ಇಂದ ಈ ಎಕ್ಸ್ ಮಾರ್ಕಿಂದ ಏನು ಮಾಡ್ತೀರಾ? ಪ್ಯಾರಲ್ ಆಗಿ ಮೇಲೆ ಹೋಗಬೇಕು. ಎಲ್ಲಿವರೆಗೂ ಹೋಗಬೇಕು ಮ್ಯಾಮ್? ಈ ಲೈನ್ ಇಂಟರ್ಸೆಕ್ಟ್ ಆಗೋವರೆಗೂ. ನೋಡಿ, ಇಲ್ಲಿ ಬಂತು. ಇಲ್ಲೇನು ಮಾಡ್ತೀರಾ? ಈ ಲೈನ್ನ ಒಂಚೂರು ಎಕ್ಸ್ಟೆಂಡ್ ಮಾಡಿ ಬಂತು. ಇಲ್ಲಿಗೆ ಬಂದು ಟಚ್ ಆಯಿತು. ಅದನ್ನು ನೀವು B' ಅಂತ ಕೊಡಿ. ಬಿ ಇಲ್ಲಿದೆ, ಸೊ ಇದು B'. ಓಕೆ, ಸೊ ನೆಕ್ಸ್ಟ್ ನೋಡಿ, ಅದೇ ಮೆಷರ್ಮೆಂಟ್ ಇವಾಗ ಬಿ ಹತ್ರ ಇಟ್ಕೊಳ್ಳಿ. ಸೇಮ್ ಅದೇ, ಇಲ್ಲಿ 2 ಲೈನ್ ಇದೆ ಅಲ್ವಾ, 2 ಟ್ರಯಾಂಗಲು. ಸೊ ಇಲ್ಲಿಂದ ಇಲ್ಲಿಗೆ ನೀವು ಒಂದು ಆರ್ಕ್ನ ಕಟ್ ಮಾಡಿ, 2 ಮೆಷರ್ಮೆಂಟ್. ಇವಾಗ ಅದೇ ಮೆಷರ್ಮೆಂಟಲ್ಲಿ B' ಹತ್ರ ಇಟ್ಕೊಂಡು ಮಾಡಿ ಈ ಥರ. ಈಗ
ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಷ್ಟೇ ಇದೆ. ಸೊ ಈಗೇನು ಮಾಡಿ ಇಲ್ಲೊಂದು ಕಟ್ ಮಾಡಿ ಈ ಥರ ಬಂದ್ವಿ. ಸೊ ಈಗ ಈ ಪಾಯಿಂಟಿಂದ ಮೇಲ್ಗಡೆಗೆ ಒಂದು ಸಿಮಿಲರ್ ಲೈನ್ನ ಹೇಳಿರಿ. ಸೊ ನೋಡಿ ಇಲ್ಲಿಗೆ ಬಂತು. ಸೊ ಇಲ್ಲಿ ನೋಡಿ ಈ ಲೈನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು. ನೋಡಿ ಇಲ್ಲಿದ್ದು ಈ ಲೈನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಇಲ್ಲಿ ಬಂದು ಟಚ್ ಆಯಿತು. ಸೊ ಇದು ಸಿ ಡ್ಯಾಶ್. ನೋಡ್ಕೊಂಡು ಬನ್ನಿ, ಎ ಬಿ ಸಿ ಫಸ್ಟ್ ಟ್ರಯಾಂಗಲ್ ನಮಗೆ ಬಂದಿದ್ದು. ಇವಾಗ ಇನ್ನೊಂದು ಟ್ರಯಾಂಗಲ್ ಬಂತು, ಎ ಬಿ ಡ್ಯಾಶ್ ಸಿ ಡ್ಯಾಶ್ ಇಸ್ ಅನದರ್ ಟ್ರಯಾಂಗಲ್. ಓಕೆ, ಹಾಗಾದ್ರೆ ನೀವೇನಂತ ಇಲ್ಲಿ ಬರೀತೀರಾ? ಇಲ್ಲಿ ಬರಿಬೇಕು ಏನಂತ, ಫಸ್ಟು ನಮ್ಗೆ ಇವಾಗ ಬಂದಿರೋ ಟ್ರಯಾಂಗಲ್, ಹೊಸ ಟ್ರಯಾಂಗಲ್ ಯಾವುದು? ಎ ಬಿ ಸಿ ಡ್ಯಾಶ್ ಈಸ್ ರಿಕ್ವೈರ್ಡ್ ಟ್ರಯಾಂಗಲ್. ಯಾವುದು ಹೊಸದಾಗಿ ಬಂದಿದೆ? ಎ ಬಿ ಡ್ಯಾಶ್ ಸಿ ಡ್ಯಾಶ್. ಹಾಗಾದರೆ ಯಾವುದಕ್ಕೆ ಯಾವ್ದು ಸಿಮಿಲರ್ ಆಗಿದೆ? ಟ್ರಯಾಂಗಲ್ ಎ ಬಿ ಸಿ ಈ ಸಿಮಿಲರ್ ಟು ಟ್ರಯಾಂಗಲ್, ನೋಡಿ ಇಲ್ಲಿ ಟ್ರಯಾಂಗಲ್ ಎ ಬಿ ಡ್ಯಾಶ್ ಸಿ ಡ್ಯಾಶ್. ನೋಡಿ ಇಲ್ಲಿ ಎ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಎ ಬಿ ಡ್ಯಾಶ್ ಸಿ ಡ್ಯಾಶ್. ಓಕೆ, ಸೊ ಡ್ಯಾಶ್ ಅಂತ ಅದ್ರ ಯಾಕೆ ಮಿಸ್ ಡ್ಯಾಶ್ ಅಂತಂದರೆ ಇದು ಮೇಲ್ಗಡೆ ಒಂದು ಲೈನ್ ಹಾಕೋದನ್ನು ನಾವು ಡ್ಯಾಶ್ ಅಂತ ಕರಿತೀವಿ. ಓಕೆ, ಸೊ ಇದೇ ಬಿ ಇನ್ನೊಂದು ಬಂದಿದೆ ಸಿಮಿಲರ್ ಆಗಿ, ಸೊ ಬಿ ಡ್ಯಾಶ್ ಅಂತ ಹೇಳಿದ್ವಿ. ಓಕೆ, ಸೊ ಇದು ತುಂಬ ಸಿಂಪಲ್. ಇನ್ನೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ನೋಡಿ. ಕನ್ಸ್ಟ್ರಕ್ಟೆಡ್ ಟ್ರಯಾಂಗಲ್ whose sides are 6 cm, 7 cm, 8 cm ಅಂತಿದೆ. ಆ್ಯಂಡ್ ದೆನ್ ಕನ್ಸ್ಟ್ರಕ್ಟ್ ಅನದರ್ ಟ್ರಯಾಂಗಲ್ whose sides are 3/4 of the corresponding sides of the constructed triangle. ಈಗ ಡೇಟಾ ಬರ್ಕೊಳ್ಳೋಣ. ಏನೇನು ಕೊಟ್ಟಿದ್ದಾರೆ ಮೆಷರ್ಮೆಂಟ್ಸ್? 6 cm, 7 cm, 8 cm. ನೋಡಿ ಇಲ್ಲೂ ಅಷ್ಟೇ 3 cm ಅಂದರೆ ಸೈಡ್ಸೇ ಕೊಟ್ಟಿದ್ದಾರೆ. ಓಕೆ, ಆದರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಲೇಬಲಿಂಗ್ ಕೊಟ್ಟಿಲ್ಲ. ನಾವು ಯಾವ್ದು ಬೇಕಾದ್ರೂ ಲೇಬಲಿಂಗ್ ಮಾಡ್ಕೋಬಹುದು. ಬಟ್ ಇದರಲ್ಲಿ ಹೈಯೆಸ್ಟ್ ನಂಬರ್ ಯಾವುದು? 8 cm. ಹಾಗಾದರೆ 8 cm ಬೇಸ್ ತಗೋಬೇಕು. ಹಾಗಾದರೆ 8 cm ಬೇಸ್ನ ತಗೋಬೇಕು. ನೋಡಿ ಇಲ್ಲಿಗ ಮತ್ತೆ ಸೇಮ್ ಸ್ಕೇಲ್ ತಗೊಳ್ಳಿ, ಬೇಸ್ನ 8 cm ಅಂತ ತಗೊಳ್ಳಿ. ಸೊ 8 cm ಬಂತು. ಬಿ ಸಿ ಅಂತ ಕೊಡಿ. ಇವಾಗ ಬಿ ಸಿ ಅಂತ ಕೊಡಿ, ಎ ಬಿ ಬಿ ಸಿ ಸಿ ಎನಿಥಿಂಗ್. ಓಕೆ, ಈಗ ನೆಕ್ಸ್ಟ್ ಉಳ್ಕೊಂಡಿರೋದು 7 ಮತ್ತು 6. ಈಗ ಮತ್ತೆ ನಿಮ್ಮ ಕಾಂಪಸ್ ತಗೊಳ್ಳಿ. ಕಾಂಪಸ್ ತಗೊಂಡು 7 cm ನೆಕ್ಸ್ಟ್ ಏನಿದೆ 7 cm ಮೆಷರ್ ಮಾಡ್ಕೊಳ್ಳಿ, ಕಟ್ ಮಾಡಿ. ನೋಡಿ ಇಲ್ಲಿಗೆ ಬಂತು. ನೆಕ್ಸ್ಟ್ ಏನಿದೆ 6 cm, 6 cm ಮೆಷರ್ ಮಾಡ್ಕೊಳ್ಳಿ. ಇಲ್ಲಿಂದ ಸಿಯಿಂದ ಕಟ್ ಮಾಡಿ. ನೋಡಿ ಈಗ ಹೀಗೆ ಬಂದಿದೆ. ಈಗ ಜಾಯಿನ್ ಮಾಡಿ. ಯಾವುದು ಈ ಮೀಟ್ ಆಗಿರೋ ಪಾಯಿಂಟ್ನ ಎ ಅಂತ ಕೊಡಿ. ಎ ಬಿ ಮತ್ತು ಎ ಸಿನ ಜಾಯಿನ್ ಮಾಡಿ. ದಿಸ್ ಇಸ್ ಎ ಬಿ, ದಿಸ್ ಇಸ್ 7 cm, ಎ ಬಿ 7 cm ಮತ್ತು ಫ್ರಮ್ ಹಿಯರ್ ಟು ಸಿನ ಜಾಯಿನ್ ಮಾಡಿ. ಸೊ ದಿಸ್ ಇಸ್ 6 cm. ಈಗ ಒಂದು ಟ್ರಯಾಂಗಲ್ ಬಂತು. ಈಗ ನೆಕ್ಸ್ಟ್ ಸ್ಟೆಪ್ ಏನು? ಅಕ್ಯೂಟ್ ಆ್ಯಂಗಲ್ ಅಂದರೆ ಲೆಸ್ ದೆನ್ 90 ಡಿಗ್ರಿ ಒಂದು ರೇನ ಎಳ್ಕೊಳ್ಳಿ. ಎ ಎಕ್ಸ್ ಬಂತು. ಈಗ ಕೊಟ್ಟಿರೋ ರೇಷಿಯೋ ಬರ್ಕೊಳ್ಳೋಣ. 3/4. ಯಾವುದು ಹೈಯೆಸ್ಟ್ ನಂಬರ್? 3ನಾ 4ಆ? 4. ಹಾಗಾದ್ರೆ ಎಷ್ಟು ಪಾರ್ಟ್ಸ್ ಮಾಡಬೇಕು ನೀವು? 4 ಪಾರ್ಟ್ಸ್. ಸೊ ಸೇಮ್ 1 cm ಮೆಷರ್ ಮಾಡ್ಕೊಳ್ಳಿ. ಸೊ ಬಿಯಿಂದ ನೋಡಿ 1 2 3 4. ಎಷ್ಟು? ಹೌ ಮೆನಿ ಪಾರ್ಟ್ಸ್? 4 ಪಾರ್ಟ್ಸ್. ಸೊ ಕನ್ಸಿಡರ್ ಇಟ್ ಆಸ್ B1, B2, B3, B4. ಮ್ಯಾಮ್ ಅದರಲ್ಲಿ A1, A2, A3 ಅಂತ ಬರೆದಿದ್ರಲ್ಲ, ಆದರೆ ಅಲ್ಲಿ ಲಾಂಗೆಸ್ಟ್ ಸೈಡು ಎ ಬಿ ಅಂತಿತ್ತು. ನೋಡಿ ಎ ಬಿ ಅಂತಿತ್ತು. ಎ ಹತ್ರ ನೀವು ಪಾರ್ಟ್ಸ್ ಮಾಡಿರೋದನ್ನ A1, B1, B2. ಇಲ್ಲಿ ಅವ್ರು ಲೇಬಲಿಂಗ್ ಕೊಟ್ಟಿಲ್ಲ, ನಮ್ಮ ಇಷ್ಟ ಯಾವುದಾದ್ರು ತೊಗೋಬೋದು. ಐ ಟುಕ್ ಆಸ್ BC. ಸೊ ಏನು ಕೊಟ್ಟಿಲ್ಲ ಅಂದರೆ BC ಬೆಟರ್. ಓಕೆ, ಸೊ ಅದಕ್ಕೆ B1, B2, B3, B4. ಈಗ ಡಿನಾಮಿನೇಟರ್ ನೋಡೋಣ. ಡಿನಾಮಿನೇಟರ್ ಏನು ಕೊಟ್ಟಿದ್ದಾರೆ? B4. ದಟ್ ಮೀನ್ಸ್ ಯು ಹ್ಯಾವ್ ಟು ಜಾಯಿನ್ ದಿ C ಟು ದ B4. B4ಗೆ ಏನು ಮಾಡಬೇಕು? ಜಾಯಿನ್ ಮಾಡಬೇಕು. ಓಕೆ, ಸೊ ಜಾಯಿನ್ C ಟು ದ B4. ಆಗಲೇ ನಾವೆಲ್ಲಿ ಜಾಯಿನ್ ಮಾಡಿದ್ವಿ? ಪ್ರೀವಿಯಸ್ಸಲ್ಲಿ B3 ಹತ್ರ, ಬಿಕಾಸ್ ಡಿನಾಮಿನೇಟರ್ ವಾಸ್ 3. ಈಗೇನು ಮಾಡಿದ್ವಿ? ವಿ ಜಾಯಿನ್ಡ್ ದಿಸ್ C ಟು B4 ಬಿಕಾಸ್ ಡಿನಾಮಿನೇಟರ್ ಇಸ್ 4. ಅದಕ್ಕೆ ಗ್ರೇಟೆಸ್ಟ್ ನಂಬರ್ ಪಾರ್ಟ್ಸ್, ಡಿನಾಮಿನೇಟರ್, ಜಾಯಿನ್. ಓಕೆ, ನೆಕ್ಸ್ಟ್ ಸ್ಟೆಪ್ ಆಸ್ ಇಟ್ ಈಸ್. ಟೇಕ್ ಯುವರ್ ಕಾಂಪಾಸ್ ತಗೊಳ್ಳಿ. ಈ B4 ಹತ್ರ ಒಂದು ಆರ್ಕ್ನ ಕಟ್ ಮಾಡಿ. ಅದೇ ಥರ 3 ಹತ್ರ ನ್ಯೂಮರೇಟರ್ ಇರೋದು 3. ಸೊ 3 ಹತ್ರ B3 ಹತ್ರ ಇಟ್ಕೊಂಡು ಸೇಮ್ ಆರ್ಕ್ ಕಟ್ ಮಾಡಿ. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಮೆಷರ್ಮೆಂಟ್ ಇದೆ ಅಂತ ನೋಡ್ಕೊಳ್ಳಿ. ಯಾವುದು? ಈ ಲೈನಿಂದ ಈ ಲೈನ್ಗೆ ಇಷ್ಟಿದೆ. ಸೊ ಇಲ್ಲಿಂದ ಇಟ್ಕೊಂಡು ಇನ್ನೊಂದು ಆರ್ಕ್ನ ಕಟ್ ಮಾಡಿ ಇಲ್ಲಿಗೆ.
ಓಕೆ. ಸೊ ಇದನ್ನು ಬೇಕಾದ್ರೆ ಒಂಚೂರು ಎಕ್ಸ್ಟೆಂಡ್ ಮಾಡಿ ಲೈನ್ನ. ಓಕೆ, ಇಲ್ಲಿಗೆ ಬಂದಿದೆ, ಟಚ್ ಆಗಿದೆ. ಈಗ ಈ ಲೈನಿಂದ ನಾವೇನು ಮಾಡಬೇಕು, ಒಂದು ಪ್ಯಾರಲಲ್ ಲೈನ್ ಎಳಿಬೇಕು. ಸೊ ನೋಡಿ ಇಲ್ಲಿ, ಸೊ ಈ ಲೈನಿಂದ ಈ ಎಕ್ಸ್ ಮಾರ್ಕ್ ಇದೆಯಲ್ಲ ಅದ್ರ ಮುಂದೆ ಹಿಂಗೆ ಹೋಗಲಿ. ನೋಡಿ ಈಗ ಪ್ಯಾರಲಲ್ ಲೈನ್ ಬಂತು. ಸೊ ಈ ಲೈನ್ಗೆ ಒಂದು ಪ್ಯಾರಲಲ್. ಸೊ ಇಲ್ಲಿ ಹೋಗಿ ಟಚ್ ಆಗ್ತಿದೆ. ಸೊ ಕನ್ಸಿಡರ್ ಇಟ್ ಆಸ್ ಸಿ ಡ್ಯಾಶ್, ಸಿ ಡ್ಯಾಶ್. ಈಗ ಮತ್ತೆ ಸೇಮ್ ಸ್ಟೆಪ್ ನೋಡಿ ಇಲ್ಲಿ ಸಿ ಹತ್ರ ಇಟ್ಕೊಂಡು ಆರ್ಕ್ ಕಟ್ ಮಾಡಿ, ಅದೇ ಸಿ ಡ್ಯಾಶ್ ಹತ್ರ ಇಟ್ಕೊಂಡು ಆರ್ಕ್ ಕಟ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಇಷ್ಟ ಇದೆ. ಸೊ ಏನು ಮಾಡಿ, ಅಲ್ಲಿಂದ ಇನ್ನೊಂದು ಆರ್ಕ್ ಕಟ್ ಮಾಡಿ. ಈಗ ಮತ್ತೆ ಆ ಪಾಯಿಂಟಿಂದ ಮೇಲ್ಗಡೆಗೆ ಇನ್ನೊಂದು ಬಂತು. ಓಕೆ, ಸೊ ಕನ್ಸಿಡರ್ ಇಟ್ ಆಸ್ ಎ ಡ್ಯಾಶ್. ಇದನ್ನು ಎ ಡ್ಯಾಶ್ ಅಂತ ತಗೊಳ್ಳಿ. ನೋಡಿ ಇಲ್ಲಿ ಫಸ್ಟ್ ಬಂದಿದ್ದು ಟ್ರಯಾಂಗಲ್ ಎ ಬಿ ಸಿ, ಈಗ ಬಂದಿದ್ದು ಎ ಡ್ಯಾಶ್ ಬಿ ಸಿ ಡ್ಯಾಶ್, ಎ ಡ್ಯಾಶ್ ಬಿ ಸಿ ಡ್ಯಾಶ್. ಹಾಗಾದರೆ ಯಾವುದು ರಿಕ್ವೈರ್ಡ್ ಟ್ರಯಾಂಗಲ್ ಇಲ್ಲಿ? ಎ ಡ್ಯಾಶ್ ಬಿ ಸಿ ಡ್ಯಾಶ್ ಈಸ್ ರಿಕ್ವೈರ್ಡ್ ಟ್ರಯಾಂಗಲ್. ದೆನ್ ಯಾವುದಕ್ಕೆ ಯಾವ್ದು ಸಿಮಿಲರ್ ಆಗಿದೆ? ಟ್ರಯಾಂಗಲ್ ಎ ಬಿ ಸಿ ಈ ಸಿಮಿಲರ್ ಟು ಟ್ರಯಾಂಗಲ್ ಎ ಡ್ಯಾಶ್ ಬಿ ಸಿ ಡ್ಯಾಶ್. ಎ ಡ್ಯಾಶ್ ಬಿ ಸಿ ಡ್ಯಾಶ್ಗೆ ಸಿಮಿಲರ್ ಆಗಿದೆ. ಸೊ ದಿಸ್ ಇಸ್ ದಿ ಹೌ ಟು ಕನ್ಸ್ಟ್ರಕ್ಟ್ ವೆನ್ 3 sides ವಿಚ್ ಆರ್ ನಾಟ್ ಲೇಬಲ್ಡ್ ಹಿಯರ್ ಆ್ಯಂಡ್ ದ ರೇಷಿಯೋ ಗಿವನ್. ಇಲ್ಲಿ ನೋಡಿ ನ್ಯೂಮರೇಟರ್ ಕಡಿಮೆ ಇರೋದ್ರಿಂದ ಇಟ್ ಕೇಮ್ ಇನ್ಸೈಡ್, ಆವಾಗಲೇ ಹಿಂಗೆ ಬಂತು, ಇಟ್ ಕೇಮ್ ಔಟ್ಸೈಡ್. ಓಕೆ, ಸೊ ಈಗ ಲಾಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೋತಾ ಇದ್ದೀನಿ. ಕನ್ಸ್ಟ್ರಕ್ಟ್ ಅ ಟ್ರಯಾಂಗಲ್ ಎ ಬಿ ಸಿ ವಿತ್ ಸೈಡ್ಸ್ ನೋಡಿ, ಬಿ ಸಿ 6 cm, ಎ ಬಿ 5 cm, angle B is equal to 60 degree. Then another triangle whose sides are 7/5 of the corresponding sides of the triangle ABC ಅಂತ ಕೊಟ್ಟಿದ್ದಾರೆ. ಈಗ ನೋಡಿ ಇಲ್ಲಿ ಫಸ್ಟ್ ಬರ್ಕೊಳ್ಳೋಣ. ಕೊಟ್ಟಿರೋದೇನು? ಬಿ ಸಿ ತಗೊಳ್ಳಿ ಅಂತ ಹೇಳಿದ್ದಾರೆ. ಬಿ ಸಿ 6 cm, ಎ ಬಿ 5 cm, ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು 60 degree. ವಾಟ್ ಇಸ್ ದ ರೇಷಿಯೋ? 7/5. ಇಷ್ಟು ಅವ್ರು ಕೊಟ್ಟಿರೋದು. ಓಕೆ, ಸೊ ನಾವು ಅಬ್ಸರ್ವ್ ಹಿಯರ್ 6 cm, 5 cm, ವಿಚ್ ಇಸ್ ದ ಗ್ರೇಟೆಸ್ಟ್? 6 cm. ಹಾಗಾದರೆ ಬೇಸ್ ಯಾವಾಗಲೂ ಯಾವ್ದು ತಗೋತೀರಾ? 6 cm ಬೇಸ್ ತಗೊಳ್ಳಿ ಇವಾಗ. ಸೊ 6 cm ಸ್ಕೇಲ್ ಇಟ್ಕೊಳ್ಳಿ. ನೋಡಿ ಇಲ್ಲಿ 6 cm ತಗೋತೀವಿ. ಸೊ ಕನ್ಸಿಡರ್ ಇಟ್ ಆಸ್ ಬಿ ಸಿ. ಓಕೆ, ಈಗ ಆ್ಯಂಗಲ್ ಬಿ ಹತ್ರ ಎಷ್ಟು ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ? 60 degree. ಅಥವಾ ಇಲ್ಲಿ ವಿತೌಟ್ ಯೂಸಿಂಗ್ ಪ್ರೊಟ್ರಾಕ್ಟರ್ ಆದರೂ ಮಾಡಿ, ಅಥವಾ ವಿತ್ ಯೂಸಿಂಗ್ ಪ್ರೊಟ್ರಾಕ್ಟರ್ ಆದರೂ ನೀವು ಇಲ್ಲಿ 60 degree ತಗೋಬೋದು. ಈಗ ನೋಡಿ ಇಲ್ಲಿ, ಸೊ ನಾನೇನು ಮಾಡ್ತೀನಿ ಈಗ, ಐ ವಿಲ್ ಕೀಪ್ ದಿಸ್ ಪ್ರೊಟ್ರಾಕ್ಟರ್ ಆ್ಯಂಡ್ ಐ ವಿಲ್ ಮಾರ್ಕ್ 60 degree. 60 degree ಮಾರ್ಕ್ ಮಾಡಿಕೊಂಡೆ. ಸೊ ಐ ಡ್ರಾ ದಿ ಲೈನ್. ಹಿಯರ್. ಓಕೆ, ಡ್ರಾ ಮಾಡಿಕೊಂಡೆ ಇವಾಗ ಲೈನು. ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ, ಎ ಬಿ 5 cm ಇರಬೇಕು ಇವಾಗ. ಎ ಬಿ 5 cm. 5 cm ಅಂದರೆ ಏನು ಮಾಡ್ತೀರಾ? ಸೊ ಕನ್ಸಿಡರ್ ಇಟ್ ಆಸ್ 5 cm ಮಾರ್ಕ್ ಮಾಡ್ಕೊಳ್ಳಿ. ಸೊ ಮಾರ್ಕ್ ಮಾಡಿಕೊಂಡು ಬಿ ಇಂದ ಕಟ್ ಮಾಡಬೇಕು, ಇಲ್ಲಿಂದ ಅಲ್ಲ. ಯಾಕಂದರೆ ಅವ್ರು ಕೊಟ್ಟಿರೋದು ಎ ಬಿ, ಸಿ ಇಂದ ಅಲ್ಲ. ಸಿಗೆ ಯಾವುದೇ ಸಂಬಂಧ ಇಲ್ಲ. ಸೊ ಎ ಬಿ. ಸೊ ಇಲ್ಲಿ ಮಾರ್ಕ್ ಮಾಡ್ತೀವಿ. ಓಕೆ, ಸೊ ಈ ಮಾರ್ಕ್ ಮಾಡಿರೋ ಪಾಯಿಂಟ್ ಏನಂತ ತಗೊಳ್ಳಿ, ಕನ್ಸಿಡರ್ ಇಟ್ ಆಸ್ ಎ. ಸೊ ನಾವು ಜಾಯಿನ್ ಎ ಸಿ. Okay, now you got a basic triangle. Observe, this is 6 cm, 60 degree, and this is 5 cm. Okay, so now our next step is taking acute angle. So that means less than 90 degree. Acute angle means which is a ray AX. So now observe, the ratio is 7/5. Which is the greatest number? 7. So that means you have to take 7 parts. That means you have to make 7 parts here. Yes, take 1 cm in your scale. Make 7 parts. ನೋಡ್ಕೊಳ್ಳಿ, ಲೆಕ್ಕ ಹಾಕ್ಕೋಬೇಕು. 1 2 3 4 5 6 7. How many parts? 7 parts. Now label it. So B ಇರೋದ್ರಿಂದ B1, B2, B3, B4, B5, B6, B7. 7 parts ಆಯ್ತು. ಓಕೆ, ಈಗ ಡಿನಾಮಿನೇಟರ್ ಜಾಯಿನ್ ಅಂತ ಹೇಳಿದ್ದೀನಿ. ಡಿನಾಮಿನೇಟರಲ್ಲಿ ಯಾವ ನಂಬರ್ ಇದೆ? 5 ಇದೆ. ಸೊ ಹಾಗಾದರೆ ನೀವು ಸಿನ ಎಲ್ಲಿಗೆ ಜಾಯಿನ್ ಮಾಡಬೇಕು? B5ಗೆ ಜಾಯಿನ್ ಮಾಡಬೇಕು. ಸೊ ನೋಡಿ ಇಲ್ಲಿ B5ಗೆ ಜಾಯಿನ್. ಸೊ B5ಗೆ ಅಕಸ್ಮಾತ್ 5/7 ಅಂತಿದ್ರೆ ಯು ವುಡ್ ಹ್ಯಾವ್ ಜಾಯಿನ್ ಟು ವೇರ್? 7 ಹತ್ರ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಈಸ್ ಆಸ್ ಯೂಶುವಲ್
take your compass, mark the arc here. The same thing you do it on B7 because numerator is 7 not in 6. ನೋಡಿ ಬಂತು. ಈಗ ಇವೆರಡು ಮೆಷರ್ಮೆಂಟ್ಸ್ ನೋಡ್ಕೊಳ್ಳಿ, ಆಲ್ಮೋಸ್ಟ್ ಸೇಮ್ ಇದೆ. ಸೊ ಇಲ್ಲಿ ಇಟ್ಕೊಂಡು ಈ ಟಿಪ್ ಹತ್ರ ಇಟ್ಕೊಂಡು ಇನ್ನೊಂದು ಬರುತ್ತೆ. ಓಕೆ, ಸೊ ಈಗ ಈ ಎಕ್ಸ್ ಮಾರ್ಕಿಂದ ಲೈನ್ ಡ್ರಾ ಮಾಡ್ತೀರಾ ಟಾಪ್ಗೆ. ಸೊ ನೋಡ್ಕೊಳ್ಳಿ. ಓಕೆ, ಸೊ ಎಲ್ಲಿವರೆಗೂ? ಇಲ್ಲಿ ಬರೋವರೆಗೂ ನೋಡಿ ಪ್ಯಾರಲಲ್ ಆಗಿ ಬರ್ತಿದೆ. ಸೊ ಇಲ್ಲಿಗೆ ಟಚ್ ಆಗೋವರೆಗೂ ನೀವು ಎಂಡ್ ಮಾಡಿದ್ರೆ ಸಾಕು. ಸೊ ನಾವು ಜಾಯಿನ್ ದಿಸ್ ಲೈನ್. ಸೊ ಜಾಯಿನ್ ದಿಸ್ ಲೈನ್. ಸೊ ಕನ್ಸಿಡರ್ ಇಟ್ ಆಸ್ ಸಿ ಇರೋದ್ರಿಂದ ಸಿ ಡ್ಯಾಶ್, ಸಿ ಡ್ಯಾಶ್. ನಾವು ವಾಟ್ ಯು ಹ್ಯಾವ್ ಟು ಡೂ ದ ಸೇಮ್ ಥಿಂಗ್ ಹಿಯರ್ ಯು ಹ್ಯಾವ್ ಟು ಡೂ. ಸಿ ಹತ್ರ ನೋಡಿ, ಇಲ್ಲಿ ಸಿ ಹತ್ರ ಸೇಮ್ ಆರ್ಕ್ ಕಟ್ ಮಾಡ್ತೀರಾ. ಸೇಮ್ ಸಿ ಡ್ಯಾಶ್ ಹತ್ರ ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆಯೋ ಇಲ್ಲಿಯೂ ಅಷ್ಟೇ ಕಟ್ ಮಾಡಿ. ಓಕೆ, ಸೊ ನಾವು ಫ್ರಮ್ ಹಿಯರ್ ಅಗೇನ್ ದ ಲೈನ್. ಸ್ವಲ್ಪ ಇಲ್ಲಿ ಮೇಲ್ ಹೋಯ್ತು ಕ್ವೆಶ್ಚನ್ ಹತ್ರ ನಂದು. ಓಕೆ, ಸ್ವಲ್ಪ ನೋಡ್ಕೊಳ್ಳಿ. ಸೊ ಈ ಲೈನ್ನ ಒಂಚೂರು ಎಕ್ಸ್ಟೆಂಡ್ ಮಾಡಬೇಕಷ್ಟೆ. ಈ ಲೈನ್ನ ಎಕ್ಸ್ಟೆಂಡ್ ಮಾಡಿ. ಸೊ ಇಲ್ಲಿ ಬರುತ್ತೆ, ಮೇಲ್ ಹೊರಟೋಯ್ತು. ಓಕೆ, ಕನ್ಸಿಡರ್ ಇಟ್ ಆಸ್ ಎ ಡ್ಯಾಶ್. ಸೊ ನೋಡಿ ಇವಾಗ ಈ ಲೈನ್ಗೆ ಇದು ಪ್ಯಾರಲಲ್ ಆಗಿದೆ, ಈ ಲೈನ್ಗೆ ಈ ಲೈನ್ ಪ್ಯಾರಲಲ್ ಆಗಿದೆ. ಓಕೆ, ಸೊ ದಟ್ ಮೀನ್ಸ್ ಇಟ್ ಕೇಮ್ ಔಟ್ಸೈಡ್. ಔಟ್ಸೈಡ್ ಅಂದರೆ ನ್ಯೂಮರೇಟರೇ ಜಾಸ್ತಿ ಇದ್ದರೆ ಔಟ್ಸೈಡ್ ಬರುತ್ತೆ, ನ್ಯೂಮರೇಟರ್ ಕಡಿಮೆ ಇದ್ದರೆ ಇನ್ಸೈಡ್ ಬರುತ್ತೆ. ಓಕೆ, ಐ ಥಿಂಕ್ ಇಟ್ಸ್ ಕ್ಲಿಯರ್ ನಾವು. ವಿಚ್ ಇಸ್ ಅ ರಿಕ್ವೈರ್ಡ್ ಟ್ರಯಾಂಗಲ್? ಎ ಡ್ಯಾಶ್ ಬಿ ಸಿ ಡ್ಯಾಶ್. ನೋಡಿ ಎ ಡ್ಯಾಶ್ ಬಿ ಸಿ ಡ್ಯಾಶ್ ಈಸ್ ರಿಕ್ವೈರ್ಡ್ ಟ್ರಯಾಂಗಲ್. ರಿಕ್ವೈರ್ಡ್ ಟ್ರಯಾಂಗಲ್. Therefore, triangle ABC is similar to triangle A dash B C dash. ಓಕೆ, ಸೊ ಇಲ್ಲಿ ಕ್ಲಿಯರ್ ಆಗಿ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ನೋಡಿ. ಕೊಟ್ಟಿರೋ ಮೆಷರ್ಮೆಂಟಲ್ಲಿ ಫಸ್ಟು ಬೇಸಿಕ್ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡ್ಕೋತೀರಾ. ನೆಕ್ಸ್ಟ್ ಏನು ಮಾಡ್ತೀರಾ? ಅಕ್ಯೂಟ್ ಆ್ಯಂಗಲ್ ತಗೋತೀರಾ. ಕೊಟ್ಟಿರೋ ರೇಷಿಯೋದಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲೊಂದಷ್ಟು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ. ಲೈಕ್ ಇಲ್ಲೊಂದು 3/4 ಇದೆ, 4/3 ನೋಡಿದ್ರಿ, 7/5 ನೋಡಿದ್ರಿ, ಅದೇ ಥರ 5/7 ಅಥವಾ ಲೈಕ್ 4/5 ಈ ಥರ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಈ ಥರ ಕೊಡಿ 3/4 ಇದೆ. ಹೌ ಮೆನಿ ಪಾರ್ಟ್ಸ್ ಯು ವಿಲ್ ಡೂ? 4 ಪಾರ್ಟ್ಸ್. ಓಕೆ, ಜಾಯಿನ್ ಮಾಡೋದು 4 ಹತ್ರನೇ, ಹಾಗಾಗಿ ಇದು ಇನ್ಸೈಡ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಬಂದರೆ ಹೌ ಮೆನಿ ಪಾರ್ಟ್ಸ್ ಯು ವಿಲ್ ಡೂ? 4 ಪಾರ್ಟ್ಸ್. ಬಟ್ ಜಾಯಿನ್ ಮಾಡೋದೆಲ್ಲಿ? B3 ಹತ್ರ. B3 ಅಥವಾ ಏನು A3 ತಗೋತಿರೋ ಇಲ್ಲಿ ಸಿ. ನೆಕ್ಸ್ಟ್ ಇಲ್ಲಿ ಬಂದರೆ ಹೌ ಮೆನಿ ಪಾರ್ಟ್ಸ್ ಯು ವಿಲ್ ಡೂ? 7 ಪಾರ್ಟ್ಸ್. ಬಟ್ ಯು ವಿಲ್ ಜಾಯಿನ್ ಟು ದ 5 ಅಗರ್ ಇಟ್ ಕಮ್ ಔಟ್ಸೈಡ್ ಈ ಥರ. ನೆಕ್ಸ್ಟ್ 5/7 ಅಂದರೆ ಹೌ ಮೆನಿ ಪಾರ್ಟ್ಸ್ ಯು ವಿಲ್ ಡೂ? 7 ಪಾರ್ಟ್ಸ್. ಆದರೆ ಜಾಯಿನ್ ಮಾಡೋದೆಲ್ಲಿ? 7 ಹತ್ರ, ಇಟ್ ವಿಲ್ ಕಮ್ ಇನ್ಸೈಡ್. ನೆಕ್ಸ್ಟ್ 4/5 ಅಂದರೆ ಹೌ ಮೆನಿ ಪಾರ್ಟ್ಸ್ ಯು ವಿಲ್ ಡೂ? 5 ಪಾರ್ಟ್ಸ್. ಆದರೆ ಜಾಯಿನ್ ಮಾಡೋದೆಲ್ಲಿ? 5 ಹತ್ರನೇ. ಅದಕ್ಕೆ ಗ್ರೇಟೆಸ್ಟ್ ನಂಬರ್ ಪಾರ್ಟ್ಸ್ ಡಿನಾಮಿನೇಟರ್ ಜಾಯಿನ್. ಇಫ್ ನ್ಯೂಮರೇಟರ್ ಇಸ್ ಲೆಸ್ ಇಟ್ ವಿಲ್ ಕಮ್ ಇನ್ಸೈಡ್. ಇಫ್ ನ್ಯೂಮರೇಟರ್ ಇಸ್ ಮೋರ್ ಇಟ್ ವಿಲ್ ಕಮ್ ಔಟ್ಸೈಡ್ ಅಷ್ಟೇ. ಸೊ ಇದಿಷ್ಟು ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆಗಿರೋದು. ತುಂಬಾ ಸಿಂಪಲ್. ಪ್ರಾಕ್ಟೀಸ್ ಮಾಡಿದ್ರೆ ಇದನ್ನು ಈಸಿಯಾಗಿ ನೀವು 3 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಬಟ್ ರೂಲ್ಸ್ನ ಫಾಲೋ ಮಾಡಿ, ಸ್ಟೆಪ್ಸ್ನ ಪ್ರಾಕ್ಟೀಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇವೆಲ್ಲ 100% ಬರೋವಂಥ ಕ್ವೆಶನ್ಸ್. ನಾನು ನೆಕ್ಸ್ಟ್ ಸೆಷನಲ್ಲಿ ಸರ್ಕಲ್ಸಲ್ಲಿ ಬರೋವಂಥ ಇಂಪಾರ್ಟೆಂಟ್ 2 ಥಿಯರಮ್ನ ಹೇಳ್ಕೊಡ್ತೀನಿ. ಅದು 100% ಬರೋವಂಥದ್ದು. ಹೀಗೆ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಅದೇ ಥರ ನಿಮಗೆ ಮ್ಯಾಥ್ಸಲ್ಲಿ ಏನೇ ಡೌಟ್ ಇದ್ದರೂ, ಅದರಲ್ಲೂ SSLC 2021 ಈ ಸರಿ ರೆಡ್ಯೂಸ್ಡ್ ಸಿಲೆಬಸ್ ರಿಲೇಟೆಡ್ ಆಗಿ ಕ್ವೆಶನ್ಸ್, ಚಾಪ್ಟರ್ ವೈಸ್ ಕ್ವೆಶನ್ಸ್ ಅಥವಾ ಇನ್ಯಾವುದೋ ಕ್ವೆಶನ್ ನಿಮಗೆ ಡೌಟ್ ಇದ್ದರೆ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅದರಲ್ಲಿ ನಿಮ್ಮ ಡೌಟ್ನ ಕೇಳಿ ಆನ್ಸರ್ನ ಪಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.